ರೆಡ್ಡು ಅದು ಹೇಳಿಲ್ವ ಸ್ವಲ್ಪ ಟ್ಯಾಕ್ಸ್ ಇದಾಗಿ, ಅದಕ್ಕೆ ಇವಾಗ ನಾನು ಬಂದಿದ್ದೀನಿ. ಆಯಾಬುಜಾದಲ್ಲಿ ರೈಡ್ ಕೊಡ್ತಾರೇನೋ. ಅದು ಜಪ್ತಿ ಮಾಡ್ಕೊಂಡು ಕೈಯಲ್ಲಿ ಇಟ್ಕೊಳೋ. ಏಮನ್ ಮಿರಾಜ್ಗೆ ಬ್ರ್ಯಾಂಡ್ ಅಂಬಾಸಿಡ್ರು ID ಕಾರ್ಡ್ ತಗೊಂಬಂದು ಮಿರಾಜಲ್ಲಿ ಫ್ರೀ ಪಾಪ್ಕಾರ್ನ್ ಕ್ಯಾಂಪೇನ್ ನಡೀತಿದೆ, ಕೊಡ್ತಾರೋ ನೋಡಿ. ಜನ ಬಂದಾಗ ಕೊಡಲ್ಲ, ಬರೀ ಇಬ್ಬರು ಮೂರು ಜನ ಬಂದಾಗ ಇದೆ 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 ಆಡಿ ವಾಶ್ರೂಮ್ ಹೋಗ್ತಾ ಇದ್ದೀವಿ. ಕತ್ತಿ ಹೋಗಿ ID ಕಾರ್ಡ್ದು ಇದು. Hi guys, welcome back to my vlog. Welcome back to my vlog. Hi ಮಾಡ್ತೀನಿ. ಇವತ್ತು ಮಿರಾಜು ಬಂದಿದ್ದೀವಿ ಸಿನಿಮಾ ನೋಡೋಕ್ಕೆ. ಯಾವುದು ಅಂದರೆ ಫುಲ್ ಮುಚ್ಚಿದ್ದು ಹಾಕೇ ಇಲ್ಲ, ಅದನ್ನು ತೋರಿಸ್ತೀವಿ. ಮದರ್ ಪ್ರಾಮಿಸ್ ಏಮನ್ ಟಿಕೆಟ್ ತೊಗೊಳಕ್ಕೆ ಬರ್ತಾ ಇದ್ದಾನೆ. ಏನು ಹಾಂ, We have come to film today. ಮೂವಿ ಟೈಮ್ ವಿತ್ ಫ್ರೆಂಡ್ಸ್. ಏನೋ ಮಚ್ಚಿ ಕಾಣಿಸ್ತಾನೆ ಇಲ್ಲ. ಏನು ಈ ಥರ ಕ್ಲೋಸಪ್ ಅಲ್ಲಿ ಮಾಡ್ತಾ ಇದ್ದೀವಿ ಕತ್ತಿ? ಜಿ ಬೇಡ, ಸೇಮ್ ಪ್ರೈಸ್ ಅಲ್ವಾ ಅದು? ಸೇಮ್ ಪ್ರೈಸ್. F89 ಮಾಡಿ. ಸೊ ಅದು ಬುಕ್ ಆಗಿದೆ, ವೈಟ್ ಇರೋದೆಲ್ಲ. ಓ ಸಾರಿ. ಅವ್ನು ನಮ್ಮ ಪೆದ್ದ. ಏನಪ್ಪ ಈಗ ನಿಮ್ಮ ಕತೆ? ಓಕೆ, ಏನಯ್ಯ? ಒಂದು ನಿಮಿಷ. ಸರಿ. ನೈ ಬುಕ್ ಆಗಿ ಏನಾಯ್ತು? ಹಾಂ, G11-12 ಮಾಡಿಲ್ಲ ಅಂದರೆ ಜಿ ಮಾಡಿದ್ದೀರಾ? ಎಫ್ ಹೇಳಿ ನಾವು ಈ ಮಾಡ್ಬೋಡು. ಇಲ್ಲ, E1011 E1011 ಮಾಡಿ. ಓಕೆನಾ ಸರ್? ಕ್ಯಾಶ್ ಆಫ್ ಫೋನ್ಪೇನಾ? ಫೋನ್ಪೇ. ಫೋನ್ ನಂಬರ್ ಹೇಳಿ ಸರ್. 9019 ನೋಡಿ ಗೈಸ್, ಮದರ್ ಪ್ರಾಮಿಸ್ ಟಿಕೆಟ್ಸ್. ಒಂದು ಸತಿ ಹೋಗಿದ್ದಾನೆ, ಇನ್ನೊಂದು ಸತಿ ಚೆನ್ನಾಗಿದೆ. ಮಿರಾಜ್ ಸಿನಿಮಾ ಫಸ್ಟ್. ನಾವು ಇವಾಗ ಲಿಫ್ಟಲ್ಲಿದ್ದೀವಿ ಗಾಯ್ಸ್. ಎಷ್ಟೊತ್ತು? ಇನ್ನು 15 ಮಿನಿಟ್ಸ್ ಇದೆ. ಇದೆ ಮಿರಾಜ್. ನಾನು ಕಾಣಿಸ್ತಾ ಇದ್ದೀನಿ. ಸೀಮಾ ಅಂತ ಬರ್ಕೊಂಡ್ರೆ ಸೀಮಾ ವೇಟ್ ಸೇಮಂತ್ ಅಂತ ಬರೀತೀನಿ. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಿಗ್ಬೇಡಿ. ನೋಡಿ ಗಾಯ್ಸ್, ಮಿರಾಜ್ ಸಿನಿಮಾ ಸರಿ. ಟೈಮ್ ಏನಾಯ್ತು ಕತ್ತಿ? 12:30 ಅಲ್ಲ, ಈಗೇನು 15. 15 ಮಿನಿಟ್ಸ್ ಅಲ್ಲಿ. ಸಿನಿಮಾಗಂದ್ರೆ ಬೇಗ ಬರ್ತೀವಲ್ಲ ನಾವು. ನಮ್ಮ ಜೀವನದಲ್ಲಿ ಯಾವುದಕ್ಕೆ ಬೇಗ ಇರ್ತೀವಿ. ಸಿನಿಮಾಗಂದ್ರೆ ಅಲ್ಲಿ ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಇದೆ 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 ಆಡಿ ವಾಶ್ರೂಮ್ ಹೋಗ್ತಾ ಇದ್ದೀವಿ. ಇಲ್ಲ ಕತ್ತಿ ಹೋಗಿ ID ಕಾರ್ಡ್ದು ಇದಕ್ಕೆ ಕಳ್ಸ್ಕೊಂಬಂದ ಐತಲ್ಲ ID ಕಾರ್ಡ್. ನೋಡಿ ಗೈಸ್, ಏನೋ ಕೇಳ್ತಾರೆ. ಎಷ್ಟು ಡಿಸ್ಕೌಂಟ್ ಸಿಗುತ್ತೋ? ಒಂದಿಷ್ಟು ಸ್ಮಾಲ್ ಕೊಡ್ತಾರೆ ಫ್ರೀ ಆಗ. ನೋಡಿ ಗಾಯ್ಸ್, ID ಕಾರ್ಡ್ ತಂದು ಕತ್ತಿಗೆ ಕುರುಪಾಕ್ಬಿಟ್ಟಾರೆ. ನಾನು ತಾಂಬರನ ಅನ್ಕೊಂಡೆ. ನಾನು ಸುಮ್ಮನೆ ಆಮೇಲೆ ಯಾಕೆ ತರ್ಬೇಕು ತಾನೇ? ನನಗೇನು ಗೊತ್ತಿತ್ತು. ನಾನು ಕಾಲೇಜಿಗೆ ಬಂದಿದ್ದೀನಿ, ಅದಕ್ಕೆ ತಂದಿದ್ದೀನಿ. ಒಂದು ಇದರಲ್ಲಿದೆ, ಮೊಬೈಲಲ್ಲಿ ಆಗುತ್ತಾ? ಫಿಸಿಕಲ್ ನಾವೇ ಇದೀವಲ್ಲ ಫಿಸಿಕಲ್. ಹೋದ್ಸಲಿ ಯಾವುದು ಬಂದಿದ್ದು ನಾವು ಕೇಳಿ ಅಂತಾರಲ್ಲ, ಜನ ಜಾಸ್ತಿ ನೋಡುಂಟು. ಹಾಂ, ಟೆನ್ಷನ್ ಆಗ್ಬಿಟ್ಟು ID ಕಾರ್ಡ್ ನೋಡೋದು ಎಲ್ಲ ID ಕಾರ್ಡ್ ಎತ್ಕೊಂಡು ಕಾಲೇಜ್ಗೆ ಹೋಗೋರು ಇದು ID ಕಾರ್ಡ್. ನಾನು
ಇದೊಂದೇ ಸರಿನಾ ಆಗೋದು? ಇಲ್ಲ ಅಂದ್ರೆ ಒನ್ ಟೈಮಿಗೆ ಒಂದು ಸಲ, ನೆಕ್ಸ್ಟ್ ಟೈಮ್ ಅಂದ್ರೆ ಅದೇ ಸರಿ ಮಾಡಿಬಿಟ್ಟಿದ್ದೀನಿ ಅದಕ್ಕೆ. ಹೇಳಿದ್ದು ಏಮನ್ ನನಗೆ ಹೇಳ್ಬೇಕಾನೆ, ನಾನು ಸುಮ್ಮನೆ ಎತ್ತಲ್ಲ ಅಂತ ಎತ್ಕೊಂಡು ಬರ್ತಾ ಇದೆ. ನಮಗೆ ಐಡಿಯಾ ಬಂದಿಲ್ಲ. ಪಾಸ್ ಇದೆ ಪಾಸ್. ಪಾಸ್ ವೇಸ್ಟ್ ಅದು. ಇವಾಗ ಫ್ರೀ ಪಾಸ್ ಕೊಟ್ಟಿದ್ದಾರಲ್ಲ ಡಿ ಕೆ ಶಿ ಅವರು. ಯಾವ್ದು ಹೇಮಂತ್? ಚೀಸ್ ಎಲ್ಲೂ ಹೋಗ್ತಾ ಇದ್ದಾರೆ ನಮ್ಮ ಥರಕ್ಕೆ. ಏನಕ್ಕೆ ಹಾಕೊಂಡಿರ್ಬೇಕಾ ನೀನು ಏನು ಅದನ್ನ? ಇಲ್ಲ ಇಲ್ಲ, ಹಿಂದೆ ತಗೊಳಕ್ ಫೋಟೋ ಏನೋ ತಗೊಂಡು ಜುಲೈ ತನಕ ಐತಲ್ಲ, ರುಚಿ ಆಮೇಲೆ ಉಪಯೋಗಿಸೋಕ್ಕಾಗಲ್ಲ ಕಣೋ. ನೋಡಿ ನಮ್ದಲ್ಲ ಅದೆಲ್ಲ ಹಾಕಿಲ್ಲ. ಇನ್ನೂ ಅನ್ಎಂಪ್ಲಾಯ್ಮೆಂಟ್ ಡೇಟ್ ಸ್ಟಾರ್ಟ್ ಆಗಿಲ್ಲಪ್ಪ. ಜುಲೈ 31 ಗಂಟೆ ಟೈಮ್ ಉಳ್ಕೊಂಡು. ಇವ್ನು ಇನ್ನೊಂದು ಸೀಕ್ರೆಟ್ ಇದೆ, ಅದು ಹೇಳೋಕ್ಕಾಗಲ್ಲ ಗಾಯ್ಸ್. ಅದು ಹೇಳಿದ್ರೆ ಮನೆಗೆ ತರಿಸ್ತೀವಿ ಅಂತ. ಇದೆಲ್ಲ ಬೀಪ್ ಮಾಡ್ಬೇಕು ಗಾಯ್ಸ್. ಎಲ್ಲ ಹೇಳ್ಬಾರ್ದು. ಇವಾಗ ಕ್ಯಾಮ್ರಾ ಹಿಡ್ಕೊಳ್ಳೋದಕ್ಕೆ ಶೈ ಆಗ್ತಾ ಇಲ್ಲ, ಎಲ್ಲ ಮುಂದೆ ಇಟ್ಕೊಂಡು ಬರ್ತಾ ಇರ್ತೀವಿ. ಆದರೆ ಈ ಥರ ಕ್ಲೋಸ್ ಸರ್ಫೇಸಲ್ಲಿ ಮಾಡೋಕ್ಕೆ ಟೆನ್ಷನ್ ಸ್ವಲ್ಪ. ಏನಕ್ಕೆ? ವಾಯ್ಸ್ ಜೋರಾಗಿ ಮಾತಾಡೋಕ್ಕಾಗಲ್ಲ. ಹಾಂ ಅದು ನಿಜ. ನೋಡಿ ಗಾಯ್ಸ್, ಪಾಪ್ಕಾರ್ನ್ ಬಂತು ಮೇಡಮ್. ಒಂದು ಫೋಟೋ ಕೈಯಲ್ಲಿ ಇಟ್ಕೊಡೋ. ಏಮನ್ ಮಿರಾಜ್ಗೆ ಬ್ರ್ಯಾಂಡ್ ಅಂಬಾಸಿಡರ್ ಮದರ್ ಪ್ರಾಮಿಸ್, ನಮ್ಮ ತಾಯಣ್ಣೆ. E10 E11 ಫೋನ್ ನಂಬರ್ 90 ಅರ್ಜೆಂಟ್ ಇದೆ. ನನ್ನ ಕಡೆಯಿಂದ ಪಾಪ್ಕಾರ್ನ್ ಕಳಿಸ್ತೀನಿ. ಹಾಂ ಖಾಲಿ ಮಾಮೂಲಿ ತಿಳ್ಕೊಂಡು ಈಗಲೇ ಹೋಗಿ ಮನೆಗೆ ಹೋಗಿ ತಗೊಂಡು ಐ ಡಿ ಕಾರ್ಡು. ಹೆಂಗೋ ಸುಮ್ಮನೆ ಲಕ್ ಟೆಸ್ಟ್ ಮಾಡೋಣ ಅಂತ ಕೇಳಿದೆ, ಸಿಗುತ್ತೆ ಅಂತ. ಗೈಸ್, ನಿಮಗೂ ಫ್ರೀ ಪಾಪ್ಕಾರ್ನ್ ಬೇಕಂದರೆ ಐ ಡಿ ಕಾರ್ಡ್ ತಗೊಂಬನ್ನಿ. ಮಿರಾಜಲ್ಲಿ ಫ್ರೀ ಪಾಪ್ಕಾರ್ನ್ ಕ್ಯಾಂಪೇನ್ ನಡೀತಿದೆ, ಕೊಡ್ತಾರೆ ನೋಡಿ. ಜನ ಬಂದಷ್ಟು ಕೊಡಲ್ಲ, ಬರೀ ಇಬ್ಬರು 3 ಜನ ಬಂದಾಗ ತಗೊಂಬನ್ನಿ. ಲಾಸ್ಟ್ ಟೈಮು ನಾವು ಆ್ಯಪ್ ಮ್ಯಾಕ್ಸ್ ಟು ಮ್ಯಾಕ್ಸ್ 5 to 6 ಹಾಂ 5 ರಿಂದ 6 ಜನ ಬಂದರೆ ಕೊಡ್ತಾರೆ. ಅದಕ್ಕಿಂತ ಜಾಸ್ತಿ ಜನ ಅಂದರೆ ಕಷ್ಟ. ಇಲ್ಲ ಅದು ಇಲ್ಲ ಅಂತ ಏನನ್ನ ಹೇಳ್ಬಿಡ್ತಾರೆ. ಲಾಸ್ಟ್ ಟೈಮ್ ಕೆ ಡಿ ಫಿಲಮ್ ಬಂದಿದ್ದು ಇಲ್ಲಿದ್ದು ಕಟ್ ಮಾಡ್ತಿದ್ದು. ಲಾಸ್ಟ್ ಟೈಮ್ ಕೆ ಡಿ ಫಿಲಮಿಗೆ ಬಂದಿದ್ದು. ಅವಾಗ ಕೇಳ್ದೆ, ಒಂದು 20 ಜನ ಹುಡುಗರು ಬಂದಿದ್ದು, ಚೆನ್ನಾಗಿತ್ತು ಫಿಲಮ್ ಧ್ರುವ ಅವತ್ತು ಅಂತ. ಅವಾಗ ಕೊಡಲಿಲ್ಲ. 20 ಮೆಂಬರ್ಸ್ ನೋಡಿ ಅವರು ತುಂಬ ಶಾಕಾಗಿ ಔಟ್ ಆಫ್ ಸ್ಟಾಕ್ ಅಂದರು. ಈ ಸತಿ ಇಬ್ಬರೇ ಬಂದಿದ್ದೀವಿ ಮದರ್ ಪ್ರಾಮಿಸ್ಗೆ. ಯಾಕಂದರೆ ಇವಾಗ ಹುಡುಗರೆಲ್ಲ ಏನಪ್ಪ ಕಾಲೇಜ್ ಮುಗ್ದೋಗಿ ಎಲ್ಲ ಸಪ್ರೇಟ್ ಆಗೋಗಿದ್ದೀವಿ. ಅದಕ್ಕೆ ನೋಡಿ ಗಾಯ್ಸ್, ಇವನು ಏನು ಮಜ್ ಒಳಗೆ ಇಕ್ಬಿಟ್ಟು ಸೀಟ್ ಮೇಲೆ ಇಕ್ಬಿಟ್ಟು ವಾಶ್ರೂಮ್ಗೆ ಹೋಗೋಣ ಬಾ. ಇದು ಮುದ್ದೆ ಇಲ್ಲ ಕಣ ಶೋ. ಹೌದಾ? ಇಲ್ಲ ಮೋಸ್ಟ್ಲಿ ಇದು ಸ್ಕ್ರೀನ್ ಒಂದಲ್ಲಿ ನಡೀತಾ ಇರೋದು. ಇದು ಎಷ್ಟೊಂದು ಆಡಿ ಇದೆಯಲ್ಲೋ ಅದು ಸ್ಕ್ರೀನ್ ಒಂದು ಮಾಡಿ ಮಾಡಿ. ಕರೆಕ್ಟಾಗಿ ಬರ್ತಿದ್ಯಾ ಫ್ರೇಮ್ ನೋಡು. ಇನ್ನೊಂದು ಚೂರು ಮೇಕಿರ್ಕೊ. ಹಾಂ ಕರೆಕ್ಟ್ ಅಷ್ಟು ಅಲ್ಲ. ಇಷ್ಟು ಇನ್ಮೇಲೆ ಪ್ರಾಕ್ಟೀಸ್ ಮಾಡಬೇಕು. ಹಿಂಗೆ ಹಿಂಗೆ ಆಪೋಸಿಟ್ ಅವ್ರು ನೋಡಿದ್ರೆ ಹೆಂಗನ ಮಾಡಿದ್ರು ನಡೀತದೆ, ಉಲ್ಟಾ ಇಟ್ಕೊಂಡಾಗಲೇ ಕನ್ಫ್ಯೂಸ್ ಆಗುತ್ತೆ. ಅದೇ ನೋಡಿ ಗೌರವ್ ಹೇಳ್ತಾ ಇದ್ದ ನನಗೆ ಇವಾಗ ಪ್ರಾಕ್ಟೀಸ್ ಆಗೋದು. ನೋಡಿ ಗೈಸ್, ಇದೆಲ್ಲ ಸ್ವಲ್ಪ ಇವಾಗ ಟ್ರೈನ್ ಅಪ್ ಆಗ್ತಾ ಇದೀವಿ ನಾವು, ಬೇಜಾರು ಮಾಡ್ಕೊಂಬಿಡಿ. ಬೇಗ ಇಸ್ಕೊಂಬಿಟ್ಟಲ್ಲ ಪಾಪ. ನೋಡಿ ಗೈಸ್, ಒಬ್ಬನೇ ತಿಂತಾ ಇದ್ದಾನೆ. ಹಾಂ ಏನೋ ಸುಮ್ಮನಿರ, ಆಮೇಲೆ ತಿನ್ನಲ್ಲ. ಸ್ಟಾರ್ಟಿಂಗ್ಗೆ ಖಾಲಿ ಮಾಡ್ತಾರೆ. ಓಕೆ ಗೈಸ್, ಸಿನಿಮಾದಲ್ಲಿ ನೋಡಿ ಹೋಗಿ
ಬರೀ ನಾನು ನಿಮಗೆ ಟೈಟಲ್ ಕಾರ್ಡ್ ಹಾಕ್ತೀನಿ, ಯಾಕಂದರೆ ಕಾಪಿರೈಟ್ ಇಶ್ಯೂಸ್ ಬಂದ್ಬಿಡುತ್ತೆ. ಇಲ್ಲ ಹಾಕ್ಬೋದು, ಸಿನಿಮಾ ಪ್ರಮೋಷನ್ ಆದಂಗೆ ಆಗುತ್ತಲ್ಲ ಅವ್ರಿಗೆ. ಹಾಂ ಆಗ ಹಾಕ್ತೀನಿ, ಅದೇ ಸ್ವಲ್ಪ ಆಡಿಯೋ ಕಾಪಿರೈಟ್ ಬರುತ್ತೆ. ನಾನು ಹೇಳ್ತೀನಿ ಯಾವ್ದು ಹಾಕ್ಬೇಕಂತ ಅದು. ಇವನೇ ವಿಡಿಯೋ ಮಾಡ್ತಾನೆ, ನೀನೇ ಮಾಡು. ನಾನು ಹೆಂಗೂ ನೋಡಿದ್ದೀನಲ್ಲ. ಹಾಂ ವಿಡಿಯೋ ಇವನೇ ಗೈಸ್. ನಾನು ಯಾವ್ದು ನೋಡಿದ್ದೀನಿ, ಡಾಲಿ ಎಂಟ್ರಿ ಚೆನ್ನಾಗಿದೆ. ಡಾಲಿ ಎಂಟ್ರಿ ಹಾಕ್ತೀವಿ. ಯಶವಂತ್ ಶೆಟ್ಟಿ ಚೆನ್ನಾಗಿ ಮಾಡೋನಂತ. ಹಾಂ ಒಂದು ಸ್ಟಾರ್ಟ್. ಹಾಂ ಅವರಿಬ್ರು ಅದೇ ಸ್ಟಾರ್ಟಿಂಗಲ್ಲಿ ಅವ್ರಿಗೆ ಇಷ್ಟ ಆಗಲ್ಲ, ಆಮೇಲೆ ಹೋಗ್ತಾ ನಿಮಗೂ ಪಾಪ್ಕಾರ್ನ್ ಬೇಕಂದ್ರೆ ಯಶವಂತ್ ಬೈಗೂ ಒಂದು ಶಾರ್ಟ್ ಔಟ್ ಹಾಕು. ನಿಮಗೂ ಪಾಪ್ಕಾರ್ನ್ ಬೇಕಂದ್ರೆ ಮಿರಾಜ್ ನಾನು ಬನ್ನಿ. ಹೇಳಿಲ್ಲ ಇದು ಗ್ಲೋಬಲ್ ಮಾಲ್ ಬಂದಿದ್ದ ಕಣ ಯಶವಂತ್ ಶೆಟ್ಟಿ ಅವನು. ಹೌದಾ? ಮಾತಾಡ್ಸ್ತಾ? ಇಲ್ಲಪ್ಪ. ಯಾಕೆ ಇವಾಗ ಚೆನ್ನಾಗಿ ಮಾಡಿದ್ದೀರ ಆ್ಯಕ್ಟಿಂಗ್ ಅಂತ. ಹಾಂ ಹೋಗೋಕ್ಕೂ ಮುಂಚೆ ಫಿಲಮ್ ಹೋಗೋಕ್ಕೂ ಮುಂಚೆ ನಮ್ಮ ಸ್ಕ್ರೀನೇ ಅದೇ ಚಿಕ್ಕಿ ಅಲ್ವಾ, ಪುಡಿ ಪಡಿ ಎಲ್ಲ ಹಾಕ್ಬಿಟ್ಟವಲ್ಲು ನೋಡಲ್ಲಿ. ನಾವು ಕಾಸು ಕೊಟ್ಟು ತೊಗೊಂಡ್ರೆ ಎಲ್ಲ ಒಂದು ಕ್ಲಾಸಲ್ಲಿ ಮೂರಲ್ಲಿ ಇರ್ತೈತಲ್ಲ. ಅದು ಪುಡಿ ಪಡಿ ಎಲ್ಲ ಆಯ್ತು ಹಾಕ್ಬಿಟ್ಟವ್ರಿಗೆ. ಕೊಟ್ಟಿರೋದೇ ಫ್ರೀ, ನಾವೇನು ಕೇಳೋಣ. ಭವನ ಬನ್ನಿ. ಓಕೆ ಗೈಸ್, ಸಿ ಯು ಇನ್ ಸಿನಿಮಾ. ಕಂಟಿನ್ಯೂ. ಫಿಲಮ್ ಆದಮೇಲೆ ನಾವು ಸಿಗೋಕ್ಕಾಗಲಿಲ್ಲ, ಸ್ವಲ್ಪ ಕೆಲಸ ಇತ್ತು ಅಂತ ಇಬ್ಬರು ಕ್ಯೂಟ್ ಆಗೋದು. ಇವಾಗ ಅವ್ನ ಮನೆ ಮುಂದೆನೇ ಇದ್ದೀನಿ, ಹೇಮಂತ್ ಮನೆ ಮುಂದೆ. ನೋಡೋಣ, ರಿವ್ಯೂ ಹಾಕ್ತೀನಿ ಮೂವಿದು. ಹೌ ವಾಸ್ ದ ಮೂವಿ ಆ್ಯಂಡ್ ಆಲ್. ಗೈಸ್ ಇವ್ನ ಮನೆ ಹತ್ರ ಬಂದಿದ್ದೀನಿ. ಬ್ಯಾಂಕ್ ಹೋಗ್ಬೇಕು, ಒಂಚೂರು ಬ್ಲಾಕ್ ಮಾಡಿಬಿಟ್ಟವ್ರೆ. ತುಂಬ ಟ್ರಾನ್ಸಾಕ್ಷನ್ ಆಗಿ ಶ್ರೀಮಂತ ಆಗಿದ್ದೀನಲ್ಲ, ಅಲ್ಲಲ್ಲಲ್ಲಲ್ಲಲ್ಲಲ್ಲ ಟ್ಯಾಕ್ಸ್ ಎನ್ಕ್ವೈರಿ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಅದಕ್ಕೆ ನಾವು ಆಯಾಬುಜಾದಲ್ಲಿ ಹೋಗ್ತಾ ಇದೀವಿ, ಗೋಲ್ಡನ್ ಆಯಾಬುಜ. ಇವ್ರದ್ದು ಒಂದು ಆಯಾಬುಜ ಇತ್ತು, ವೈಟ್ ಆ್ಯಂಡ್ ರೆಡ್ಡು. ಅದು ಹೇಳಿಲ್ವ ಸ್ವಲ್ಪ ಟ್ಯಾಕ್ಸ್ ಇದಾಗಿ, ಅದಕ್ಕೆ ಇವಾಗ ನಾನು ಬಂದಿದ್ದೀನಿ. ಆಯಾಬುಜಾದಲ್ಲಿ ರೇಟ್ ಕೊಡ್ತಾರೇನೋ. ಅದು ಜಪ್ತಿ ಮಾಡ್ಕೊಂಡು ಹೋಗ್ಬಿಟ್ಟವ್ರೆ ಟ್ಯಾಕ್ಸ್. ಕೂತ್ಗಳಲ್ಲಿ ಬಿಡ್ಸ್ಕೊಂಬತ್ತೀನಿ. ಹೌ ವಾಸ್ ದ ಮೂವಿ ಹೇಮಂತ್? ಸಖತ್ತು. ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಬಿಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಹಾಕು. ಅದ್ರ ಬ್ಲಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ, ಅದು ಮರ್ತ್ಬಿಟ್ಟೆ ಅಂತ. ಅದನ್ನೇ ಹೇಳ್ತಾ ಇದ್ದಿದ್ದು ಇಷ್ಟೊತ್ತಾಗಲಿ. ಹೌದಾ? ನೋಡಿ ಗೈಸ್, ಬ್ಯಾಂಕ್ ಹತ್ರ ಹೋಗ್ತಾ ಇದ್ದೀವಿ ನಾವು. ನೋಡಿ 2 ದಿವಸದ ಒಂದು ದಿನಕ್ಕೆ ಮರ್ಜ್ ಮಾಡಿ ವಿಡಿಯೋ ಮಾಡಾಕ್ತೀವಿ. ಅದು ಸ್ವಲ್ಪ ನಮಗೆ ಕೆಲ್ಸಗಳು ಬಂದ್ಬಿಟ್ಟು ಅರ್ಜೆಂಟ್ ಮಾಡೋಕ್ಕಾಗಲಿಲ್ಲ, ಬೇರೆದ್ರಲ್ಲಿ ಬ್ಯುಸಿ ಆಗ್ಬಿಟ್ಟು. ನಾವು ಗೊತ್ತಲ್ಲ, ಮೊದಲೇ ಅನ್ಎಂಪ್ಲಾಯ್ಮೆಂಟ್ ಡೇ ಸ್ಟಾರ್ಟ್ ಆಗಿದೆ. ಬ್ಯುಸಿ ಆಲ್ವೇಸ್ ಬ್ಯುಸಿ ಇನ್ ಅವರ್ ಓನ್ ವರ್ಕ್ಸ್. ನಮ್ಮ ಮನೇಲಿ ಇವೆಲ್ಲ ನೋಡಬಾರ್ದು, ನಾಯಿ ಹೊಡೆದಂಗೆ ಹೊಡಿತಾರೆ. ಓಕೆ ಗೈಸ್, ಸಿ ಯು ಅಟ್